ಎಲ್ರಿಗೂ ನಮಸ್ಕಾರ. ಇವತ್ತಾಗಲೇ ಆಷಾಢದ 3ನೇ ಶುಕ್ರವಾರ ಬಂದಾಯಿತು. ಟೈಮ್ ಹೇಗೆ ಓಡ್ತಾ ಇದೆ ಅಂತ ಗೊತ್ತೇ ಆಗ್ತಿಲ್ಲ. ಇವತ್ತು ನನಗೆ ವೈಭವಲಕ್ಷ್ಮಿ ವ್ರತದ 3ನೇ ವಾರ. ಇವತ್ತು ನಾನು ಲಕ್ಷ್ಮೀ ಪೂಜೆಗೆ ವೈಭವಲಕ್ಷ್ಮಿಗೆ ಇಷ್ಟವಾಗಿರೋ ಗೋಧಿ ಉಂಡೆಗಳನ್ನ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಬ್ಬ ವ್ರತದ ದಿನಗಳು ಬಂದರೆ ಟೈಮ್ ಹೇಗೆ ಓಡುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಮನೆಯವ್ರಿಗೆಲ್ಲ ತಿಂಡಿ ಮಾಡಿಕೊಟ್ಟು ಗುಡಿಸಿ ಒರೆಸಿ ನಾವು ರೆಡಿಯಾಗಿ ಬಂದು ಪೂಜೆ ಶುರು ಮಾಡೋ ಹೊತ್ತಿಗೆ 10 ಕಾಲು ಹಾಗೇ ಹೋಗಿರುತ್ತೆ. ಇವತ್ತು ನನಗೆ ಹೇಗೆ ವೈಭವಲಕ್ಷ್ಮಿ 3ನೇ ವಾರದ ವ್ರತನೋ ಹಾಗೆ ಇವತ್ತು ನಮ್ಮನೂರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದು ಕೂಡ 3ನೇ ವಾರ. ಹಾಗಾಗಿ ಇವತ್ತು 3 ನಿಂಬೆಹಣ್ಣುಗಳನ್ನ ಹಚ್ಕೊಂಡು ಅದರ ರಸನ ತೆಕ್ಕೊಂಡು 3 ನಿಂಬೆಹಣ್ಣಿಂದ 6 ದೀಪಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದು ರಾಹುಕಾಲ ದೇವಿ ಪೂಜೆ ಆಗಿರೋದ್ರಿಂದ 3 ವಾರ, 5 ವಾರ, 9 ವಾರ ಹೀಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ವಾರ ಹೆಚ್ಚಿಸ್ಕೊಂಡು ಮಾಡ್ಬೋದು. ನಾನು ಈ ಸರ್ತಿ 5 ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇ ವಾರ 1 ನಿಂಬೆಹಣ್ಣಲ್ಲಿ 2 ದೀಪ ಹಚ್ಚಿದ್ದೆ. 2ನೇ ವಾರ 2 ನಿಂಬೆಹಣ್ಣಲ್ಲಿ 4 ದೀಪ ಹಚ್ಚಿದ್ದೆ. ಈಗ 3ನೇ ವಾರ, ಹಾಗಾಗಿ 3 ನಿಂಬೆಹಣ್ಣಲ್ಲಿ 3 ದೀಪ ಹಚ್ತಾ ಇದ್ದೀನಿ. ಅಮ್ಮನವ್ರಿಗೆ ದೀಪ ಹಚ್ಚೋದಕ್ಕೆಲ್ಲ ತಯಾರಿ ಮಾಡಿಕೊಂಡು ಅದ್ರ ಜೊತೆಗೆ ಈಗ ಹೂಗಳನ್ನ ಕೂಡ ಬಿಡಿಸ್ಕೊತಾ ಇದ್ದೀನಿ. ನಮ್ಮನೆ ಹಿತ್ತಲಲ್ಲೇ ಸಾಕಷ್ಟು ಹೂಗಳು ಬಿಡೋದ್ರಿಂದ ನಾವು ಹೊರಗಡೆಯಿಂದ ಕೊಂಡ್ಕೊಳ್ಳೋ ಅವಶ್ಯಕತೆ ಅಂತೂ ಇರೋದೇ ಇಲ್ಲ. ನಿಂಬೆಹಣ್ಣಿನ ದೀಪ ಹಚ್ಚಿ ಬಂದು ಈಗ ಮನೆಯಲ್ಲಿ ವೈಭವಲಕ್ಷ್ಮಿ ಪೂಜೆನ ಶುರು ಮಾಡೋಕ್ಕೆ ಕೂತ್ಕೊಂಡೆ. ಟೈಮ್ ತುಂಬ ಓಡ್ತಾ ಇದೆ. 10:15ಗೆ 5 ನಿಮಿಷ ಬಾಕಿ ಇದೆ. ಇವತ್ತಂತೂ ವೈಭವಲಕ್ಷ್ಮಿ ಪೂಜೆ ಮಾಡೋದು ಕಷ್ಟ ಅಂತೂ ಆಗಲೇ ಇಲ್ಲ ಅಂತ ಹೇಳ್ಬೋದು. ಟೈಮೇನೋ ಓಡ್ತಾ ಇತ್ತು. ಆದರೆ ದೇವಿ ಪ್ರಸಾದ ರೆಡಿ ಮಾಡುವಾಗಲೇ ನಾನು ದೇವ್ರ ಮನೆಯಲ್ಲಿ ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಂಬಿಟ್ಟಿದ್ದೆ. ಅಮ್ಮನವ್ರ ಕಲಶ ಹಾಗೆ ನನ್ನ ಹತ್ರ ಇರೋ ಚಿಕ್ಕ ಪುಟ್ಟ ಒಡವೆಗಳನ್ನೇ ಲಕ್ಷ್ಮಿ ಅಂತ ಸ್ಥಾಪಿಸಿ ಒಂದು ತಟ್ಟೆನಲ್ಲಿ ಅಕ್ಕಿ ಹರಡ್ಬಿಟ್ಟು ಅದರಲ್ಲಿ ಗಣಪತಿ, ಲಕ್ಷ್ಮೀನಾರಾಯಣ ಹಾಗೆ ವೈಭವಲಕ್ಷ್ಮಿ ನಾಣ್ಯ ಇದೆಲ್ಲದೂ ಇಟ್ಟು ಪೂಜೆ ತಯಾರಿ ಮಾಡ್ಕೊಂಬಿಟ್ಟಿದ್ದೆ. ನಾವು ಯಾವಾಗಲೂ ನೆನ್ಪಿಟ್ಕೊಬೇಕಾಗಿರೋದೇನೆಂದರೆ ನಾವು ಲಕ್ಷ್ಮೀ ಪೂಜೆ ಮಾಡುವಾಗ ಅಲ್ಲಿ ನಾರಾಯಣ ಇರಲೇಬೇಕು. ಆಗ ಮಾತ್ರ ಲಕ್ಷ್ಮಿ ಬರೋದಕ್ಕೆ ಸಾಧ್ಯ. ಪೂಜೆ ಮಾಡುವಾಗಲೂ ಅಷ್ಟೇ ಲಕ್ಷ್ಮಿ ಜೊತೆ ನಾರಾಯಣನ ಹೆಸರನ್ನ ಕೂಡ ಸೇರಿಸಿನೇ ಪೂಜೆ ಮಾಡಬೇಕು. ಆಗಲೇ ನಮಗೆ ಪೂರ್ತಿ ಫಲ ಸಿಗೋದು. ಹಾಗಾಗಿ ಇವತ್ತು ಕೂಡ ನಾನು ಅದೇ ರೀತಿ ಎಲ್ಲ ಜೋಡಿಸ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ದೇವರಿಗೆಲ್ಲ ಹೂವು ಇಟ್ಟು ಎಂದಿನಂತೆ ಮೊದಲು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಕೊಂಡು ಆಮೇಲೆ ನಾನು ಕೂಡ ಅರಿಶಿನ ಕುಂಕುಮ ಇಟ್ಕೊಂಡು ತಲೆಗೊಂದು ಹೂ ಮುಟ್ಕೊಂಡು ನಾನು ಪೂಜೆನ ಶುರು ಮಾಡಿದೆ. ಇವತ್ತು ಪೂಜೆ ತುಂಬಾ ಸುಲಭ ಅನ್ನಿಸ್ತು. ಯಾಕಂದರೆ 2 ವಾರ ಪೂಜೆ ಮಾಡಿ ಅಭ್ಯಾಸ ಚೆನ್ನಾಗೇ ಆಗಿತ್ತು. ಮೊದಲನೇ ವಾರ ಅಂತೂ ತುಂಬ ತಡಬಡಿಸ್ತಿದ್ದೆ, ಎಲ್ಲ ಮರ್ತೋದಂಗಾಗಿತ್ತು. 2ನೇ ವಾರ ಪರವಾಗಿರಲಿಲ್ಲ. ಆದರೆ 3ನೇ ವಾರ ಪುಸ್ತಕ ನೋಡ್ತಿರೇ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಪೂಜೆ ಕೂಡ ಆಯಿತು. ಲಕ್ಷ್ಮಿಗೆ ಇಷ್ಟ ಆಗಿರೋ ಗೋಧಿ ಲಡ್ಡುಗಳನ್ನ ತಾಯಿಗೆ ನೈವೇದ್ಯ ಮಾಡಿಬಿಟ್ಟು ಮಹಾಮಂಗಳಾರತಿನೂ ಮಾಡಾಯಿತು. ಆದರೆ ಇವತ್ತು ಮಹಾಮಂಗಳಾರತಿ ಮಾಡುವಾಗ ನನ್ನ ಪಾಪು ಮಲಗಿದ್ದ. ಹಾಗಾಗಿ ಮಂಗಳಾರತಿ ಮಾಡಿಬಿಟ್ಟು ನಾನು ನಮ್ಮನೆಯವರು ಇಬ್ಬರೂ ತಾಯಿ ಆರತಿನ ತಗೊಂಡು ಪ್ರಸಾದನ ಸ್ವೀಕಾರ ಮಾಡಿದ್ವಿ. ಇವತ್ತು ಸಂಜೆ ವೈಭವಲಕ್ಷ್ಮಿ ಕತೆ ಓದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಒಂದು ಮಹಾಮಂಗಳಾರತಿ ಮಾಡಿ ಕಲಶ ಸಲ್ಲಿಸಿದ್ರೆ 3ನೇ ವಾರದ ವ್ರತ ಪೂರ್ತಿಯಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.